ಸುದ್ದಿಯನ್ನು ನೋಡೋಣ. 5 ವರ್ಷದ ಮುಖ್ಯಮಂತ್ರಿ, ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ 5 ವರ್ಷ ನೀವೇ ಇರಿ ಅಂತಂದ್ರೆ ನಾನು ಇರ್ತೀನಿ, ಹೈಕಮಾಂಡ್ ಹೇಳಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಸಿದ್ದರಾಮಯ್ಯನವ್ರಿಗೆ ಆಸೆನೇ ಇಲ್ವಾ ಹಾಗಾದ್ರೆ 5 ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ. 5 ವರ್ಷದ ಸಿಎಂ ಷರತ್ತುಗಳು ಅನ್ವಯ. ಏನು ಷರತ್ತು ಅಂದ್ರೆ ಹೈಕಮಾಂಡ್ ಕೇಳಿದ್ರೆ ಅಷ್ಟೇನೆ ಅಂತ. ಬೈ ಎಲೆಕ್ಷನ್ ಗೆಲುವಿನ ನಂತರ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಬದಲಾವಣೆಯ ಮಾತು ಮತ್ತೊಮ್ಮೆ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಸಿಎಂ ಪಟ್ಟಕ್ಕಾಗಿ ಡಿಕೆ ಟೀಮ್ನಿಂದ ಮತ್ತೆ ಹೋರಾಟ ಶುರುವಾಗಿದೆ. ಸಿಎಂ ಆಪ್ತರಿಂದಲೂ ಕೂಡ ತಂತ್ರಗಾರಿಕೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅಂತೇಳಿ ಒಂದು ಕಡೆ ಅಹಿಂದ ಸಮಾವೇಶದ ಪಟ್ಟಿಗಳು ರೆಡಿ ಆಗ್ತಾ ಇದ್ದಾವೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ದೆಹಲಿ ಯಾತ್ರೆಯ ಪಟ್ಟಿಗಳು ರೆಡಿ ಆಗ್ತಾ ಇದ್ದಾವೆ. ಶೀಘ್ರವೇ ಹೈಕಮಾಂಡ್ ಕರೆ ಬರುವ ನಿರೀಕ್ಷೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ಇದ್ದಾರೆ. ಹೈಕಮಾಂಡ್ ಕರೆದ್ರಷ್ಟೇ ದೆಹಲಿಗೆ ಹೋಗ್ತೀವಿ, ಸುಮ್ಮನೆ ಅಲ್ಲಿ ಹೋಗಿ ಕಾಯೋದು ಯಾಕೆ ಅನ್ನುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ. ಯಾಕಂದ್ರೆ ಇವರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ದೆಹಲಿಯಲ್ಲೂ ಭೇಟಿ ಆಗ್ತಾರೆ, ಬೆಂಗಳೂರಲ್ಲೂ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಇರ್ತೇನೆ ಅನ್ನುವ ಸಂದೇಶವನ್ನು ಸಿಎಂ ರವಾನಿಸಿದ್ದಾರೆ. ಈಗ ಹೈಕಮಾಂಡ್ ಬೇಡ ಅಂತ ಹೇಳಕ್ಕಾಗುತ್ತಾ? ಸಿದ್ದರಾಮಯ್ಯವ್ರಿಗೆ ಬೇಡ, ನೀವು 5 ವರ್ಷ ಇರೋದು ಬೇಡ ಅಂತ ಹೇಳಕ್ಕಾಗುತ್ತೆ? ಹೈಕಮಾಂಡ್ ಏನೇ ಹೇಳಿದ್ರು ಅದನ್ನು ಕೇಳ್ತೇನೆ, ಇದು ಸಿದ್ದರಾಮಯ್ಯವರು ಕೊಡ್ತಿರುವಂತಹ ಸ್ಪಷ್ಟನೆ. ಯಾಕಂದರೆ ಸಿದ್ದರಾಮಯ್ಯವರು ಹೇಳಿ ಕೇಳಿ ಕರ್ನಾಟಕದಲ್ಲಿ ಒಬ್ಬ ಮಾಸ್ ಲೀಡರ್, ಅಷ್ಟು ಸುಲಭವಾಗಿ ಅವರಿಗೆ ನೀವು ಬೇಡ ಅಂತ ಹೇಳೋದಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಮಾತಿನ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಮಾಡ್ತೀರಾ ಅಂತ ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡಿ ತಾವು ಸರ್ ಚೀಫ್ ಮಿನಿಸ್ಟರ್ ಪುನಃ 15 ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ. 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ. ನೋಡಪ್ಪ, ಹೈಕಮಾಂಡ್ನವರು ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ, ಇಲ್ಲ ಅಂತಂದ್ರೆ ಅವರು ಏನು ಹೇಳ್ತಾರೆ ಹಂಗೆ ಕೇಳೋದು. ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಪುನಃ 15 ಕೇಳಿದ್ರೆ ಸುದ್ದಿ ಬೆಳೆಸಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದು. ದಿಲ್ಲಿ ಕರೆದ್ರೆ ಹೋಗ್ತೀವಿ. ಸೊ ಕರೆದರೆ ಹೋಗೋರು ಅನ್ನೋಷ್ಟು ದಿವಸ ಇರುವವರು ಸಿದ್ದರಾಮಯ್ಯನವರು. ಹೀಗಾಗಿ ಎರಡನೇ ವಿಚಾರ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ದೆಹಲಿಗೆ ಡಿಕೆ ಅವರ ಆಪ್ತರು ಹೋಗ್ತಾ ಇದ್ದಾರೆ. ಶಿವಕುಮಾರ್ ಅವರು ಈ ಅವಧಿಯಲ್ಲೇ ಸಿಎಂ ಆಗಬೇಕು ಅನ್ನುವಂಥದ್ದು ಅವರ ಆಪ್ತರ ಒತ್ತಾಸೆ. ಇಲ್ಲಿ ಶೀಘ್ರವೇ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಆ ಸಾಧ್ಯತೆ ಇದೆ. ಕೇರಳ ಸಿಎಂ ಆಯ್ಕೆ ಪ್ರಮಾಣ ವಚನದ ಪ್ರಕ್ರಿಯೆಗಳ ಬಳಿಕ ದೆಹಲಿ ಪ್ರಯಾಣಕ್ಕೆ ಈಗ ಕಾಂಗ್ರೆಸ್ನ ಶಿವಕುಮಾರ್ ಬಣದ ಶಾಸಕರು ಸಜ್ಜಾಗ್ತಾ ಇದ್ದಾರೆ. ಕಷ್ಟಪಟ್ಟಿರುವ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆಪ್ತರು ಪಟ್ಟು ಹಿಡಿಬಹುದು, ಅವರ ಒತ್ತಾಸೆಯನ್ನು ಹೇಳಬಹುದು. ತಾಳಿದವನು ಬಾಳಿಯಾನು, ಒಳ್ಳೆ ಕಾಲ ಬರುತ್ತೆ ಅಂತೇಳಿ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಅವರು ಮಾತಾಡಿ ಆಸೆ ಇಲ್ಲ. ಒಂದು ಉತ್ತಮವಾದಂಥ ಆಡಳಿತ, ಒಂದು ರಾಜಕೀಯದಲ್ಲಿ ಏನು ಅವರ ಶ್ರಮ ಇದೆ, ಪರಿಶ್ರಮ ಏನು, ಹೋರಾಟ, ಬದುಕು, ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಲಾಷೆ. ಬಾಡಿ ಯಾವಾಗಲೂ ಹೊರಗಡೆ ಕೂಲಾಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಒಳಗಡೆ ಬಿಸಿಯಾಗಿದ್ರೇ ರಕ್ತ ಸಂಚಲನ ಆಗೋದು. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ಯಾರು ಹೇಳಿದರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಈ ರಕ್ತ ಬಿಸಿಯಾಗುವಂಥದ್ದು ನಾನಾ ಸಂದರ್ಭಗಳಲ್ಲಿ ಆಗುತ್ತೆ. ಕೆಲವರಿಗೆ ರಕ್ತ ಕುದಿಯುತ್ತೆ ಅಂತ ಹೇಳುವಂಥದ್ದು ಕೂಡ ಮಾತುಗಳಿದ್ದಾವೆ. ಹೀಗಾಗಿ ಶಿವಕುಮಾರ್ ಇಲ್ಲಿ ಸುರೇಶ್ ಅವರ ಪ್ರಕಾರ ರಕ್ತ ಬಿಸಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಬಿಸಿ, ಅದು ಯಾವ ಸ್ವರೂಪದ ಬಿಸಿ ಗೊತ್ತಾಗಬೇಕು. ಆದರೆ ತಾಳಿದವನು ಬಾಳಿಯಾನು ಅನ್ನುವಂತಹ ತಾಳ್ಮೆಯೂ ಅವರಲ್ಲಿರೋದ್ರಿಂದಾಗಿ ಆ ಬಿಸಿ ರಕ್ತವನ್ನು ತಣಿಸುವಂತಹ ಪ್ರಯತ್ನಗಳು ನಡೆಯುತ್ತಾ ಅನ್ನುವಂಥದ್ದು ನೋಡಬೇಕು. ಆದರೆ ಕಾಂಗ್ರೆಸ್ನ ಈ ಬೆಳವಣಿಗೆಗಳ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನು ಹೇಳ್ತೀರಾ ಅನ್ನೋದನ್ನು ತೋರಿಸ್ತೀನಿ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಾರ. ಅವ್ರು ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ.
ಅವ್ರು ಕರೆದ ಖಂಡಿತ ಹೋಗ್ತೀವಿ. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಗ್ಬಿಟ್ಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ, ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ.